ನಾನು ಹೇಳ್ದಂಗೆ ನನಗೆ ನಾಟೋದೇ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಆಯುರ್ವೇದ ನಾಟೇ ನಾಡುತ್ತೆ. ಯಾಕೆ ನಾಟಲ್ಲ ಅಂತಂದರೆ ಆಯುರ್ವೇದದಲ್ಲಿ ಒಂದು ಡಿಸೀಸ್ಗೆ ಒಂದೇ ಮೆಡಿಸಿನ್ ಅಂತ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಈ ಫಾರ್ ಎಕ್ಸಾಂಪಲ್ ನನಗೆ ಜ್ವರಕ್ಕೆ ಬಂದರೆ ನಾನು ಡೋಲೋ ಅಥವಾ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಕೊಟ್ಟರೆ ಎಲ್ಲರಿಗೂ ಪ್ಯಾರಾಸಿಟಮೋಲ್ ಕೆಲಸ ಮಾಡುತ್ತೆ. ಇದು ಆ ಒಂದು ಏನು ಇಂಡಿಕೇಶನ್ಸ್ ಇರುತ್ತೆ, ನಾನು ಆವಾಗ ಹೇಳಿದ್ನಲ್ಲ, ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ ಬ್ಲಾಕ್ ಆಗಿರುತ್ತೆ, ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಜ್ವರ ಬರೋದಕ್ಕನ್ನು ಕಡಿಮೆ ಮಾಡಬೇಕು ಅಂತಂದರೆ ಜ್ವರ ಇದ್ದಿದ್ದಕ್ಕೇ ಅಥವಾ ಜ್ವರದಲ್ಲಿರೋಂಥ ಬ್ಯಾಕ್ಟೀರಿಯಲ್ ಟಾಕ್ಸಿನ್ಸ್ ಜಾಸ್ತಿ ಆಗಿರೋದ್ರಿಂದನೇ ನನಗೆ ಜ್ವರ ಬಂದಿದ್ದು. ಈಗ ಪ್ಯಾರಾಸಿಟಮೋಲು ಇದು ಮಾಡೋದು ಅಷ್ಟೇ, ಜ್ವರನ ಕಡಿಮೆ ಮಾಡೋದು. ಬಟ್ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಬೇರೆ ಬೇರೆ ಆ್ಯಂಟಿಬಯೋಟಿಕ್. ಆ ಆ್ಯಂಟಿಬಯೋಟಿಕ್ ಬೇರೆ ಒಬ್ಬರಿಗೆ ಒಂದೇ ಥರ ವರ್ಕ್ ಆಗೋಲ್ಲ, ಅದಕ್ಕೆ ನೀವು ನೋಡ್ಬೋದು. ಸೊ ಯಾಕೆಂದರೆ ನಾನು ಹೇಳೋ ಒಂದೇ ಉದ್ದೇಶ ಏನು ಅಂತಂದರೆ ಅವರ ದೇಹದ ಪ್ರಕೃತಿ, ಅಂದರೆ ಅವ್ರದ್ದು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಆ ದೇಹ ಪ್ರಕೃತಿ. ಎರಡನೇದ್ದು ಅವರ ದೇಹದ ಶಕ್ತಿ. ಮೂರನೇದ್ದು ಅವರ ಕಾಲ, ಅಂದರೆ ಯಾವ ಟೈಮಲ್ಲಿ ಇರ್ತಾರೆ. ಸೊ ಆ್ಯಂಡ್ ಅವರ ಇದರಲ್ಲಿರೋಂಥ ಇದು ದೇಶ ಅಂತ ಯಾವ ಜಾಗದಲ್ಲಿ ಇರ್ತಾರೆ, ಇದನ್ನು ನೋಡಿ ಆಯುರ್ವೇದದಲ್ಲಿ ಅವ್ರವ್ರ ಪ್ರಕೃತಿಗೆ ಅನುಗುಣವಾಗಿರೋಂಥ ಡ್ರಗ್ಸ್ಗಳನ್ನು ಹೇಳಿದ್ದಾರೆ. ಜ್ವರಕ್ಕೇ ನನ್ನ ಹತ್ರ ಒಂದು 50ರಿಂದ 60 ಡ್ರಗ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅದು ವರ್ಕ್ ಆಗಲ್ಲ. ಅದನ್ನು ಡಾಕ್ಟ್ರು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಪ್ರಕೃತಿ ತಕ್ಕಂಗೆ ಕೊಟ್ಟಾಗ ಎಫೆಕ್ಟ್ ಆಗುತ್ತೆ. ಒಂದು ಆಯುರ್ವೇದದಲ್ಲಿ ಹೇಳಬೇಕು ಅಂತಂದರೆ, ಆಯುರ್ವೇದ ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕಂದ್ರೆ ಡಾಕ್ಟ್ರೂ ಕರೆಕ್ಟಾಗಿ ಅದ್ರ ನಾಲೆಜ್ ಇರಬೇಕು ಆ್ಯಂಡ್ ರೋಗಿನೂ ಅದ್ರ ತಕ್ಕಂಗೆ ಫಾಲೋ ಮಾಡಬೇಕು. ಆವಾಗಲೇ, ಯಾಕಂದರೆ ಇಲ್ಲಿ ಪಥ್ಯಾಪಥ್ಯತೆ ಅಂತ ಹೇಳ್ತೀವಿ, ಅದೆಲ್ಲದೂ ಇಂಪಾರ್ಟೆಂಟ್ ಇರುತ್ತೆ ಆಯುರ್ವೇದದಲ್ಲಿ. ನಾನು ಕೊಟ್ಟಿರೋ ಮೆಡಿಸಿನ್ಸು ಏನೋ ಥರ ಫುಡ್ ಹ್ಯಾಬಿಟ್ಗಳನ್ನು ಮಾಡ್ಕೊಂಡಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಸಕ್ಸಸ್ ಆಗಲ್ಲ. ಸೊ ಇವೆಲ್ಲದೂ ಹಿಂದೆ ಇರುತ್ತೆ. ಇದನ್ನೆಲ್ಲದೂ ತಿಳುವಳಿಕೆ ಡಾಕ್ಟರ್ಸು ಕೊಡಬೇಕು. ಸೊ ಡಾಕ್ಟರ್ಸು ಒಂದು ಅನ್ಫಾರ್ಚುನೇಟ್ ಏನು ಹೇಳಬೇಕು ಅಂತಂದರೆ, ಆಯುರ್ವೇದ ಡಾಕ್ಟರ್ಸ್ನು ಈ ಅಲೋಪತಿ ಡಾಕ್ಟರ್ಸ್ ಟ್ರೀಟ್ ಮಾಡ್ದಂಗೆ ಪೇಷಂಟ್ನ ಟ್ರೀಟ್ ಮಾಡ್ತಾರೆ.